ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 22, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ನ್ಯೂ ಕಾಶ್ಮೀರ್ ವೀಟ್ ವೆರೈಟೀಸ್ ಟು ಸಾಲ್ವ್ ಕ್ರಾಪ್ ಸೈಕಲ್ ಇಶ್ಯೂ. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ನಡಿಯಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಕಾಶ್ಮೀರದಲ್ಲಿ ಇರುವಂತಹ ಅಗ್ರಿಕಲ್ಚರ್ ಚಾಲೆಂಜನ್ನು ರಿಸಾಲ್ವ್ ಮಾಡಲಿಕ್ಕಂತಲೇ ಸೈಂಟಿಸ್ಟ್ಗಳು 2 ರೀತಿಯಾದಂತಹ ಕ್ರಾಪನ್ನು ಐಡೆಂಟಿಫೈ ಮಾಡಿದ್ದಾರೆ. ಇದರಿಂದ ಟೈಮ್ಲಿ ಬೇಸಿಸ್ ಮೇಲೆ ನಾವು ಹಾರ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅಗ್ರಿಕಲ್ಚರ್ ಚಾಲೆಂಜು ಕಾಶ್ಮೀರದಲ್ಲಿ ರಿಸಾಲ್ವ್ ಆಗಿದೆ ಅಂತಲೇ ಗಮನ ಹರಿಸ್ಬೋದು. ಏನು ಪ್ರಾಬ್ಲಮ್ ಇತ್ತು ಅಂತಂದರೆ, ಇವಾಗ ನಾವು ರಾಬಿ ಕ್ರಾಪನ್ನು ಬೆಳೀತಕ್ಕಂಥ ಹಂತದಲ್ಲಿ ಜನರಲಿ ರಾಬಿ ಕ್ರಾಪ್ ಅಂತ ಬಂದಾಗ ವೀಟನ್ನು ನೋಡ್ತೀವಲ್ವಾ. ಅಕ್ಟೋಬರ್ ಟೈಮಲ್ಲಿ ಬಿತ್ತನೆಯನ್ನು ಮಾಡ್ತಾ ಇರುವಂಥದ್ದು. ಅದಾದ ನಂತರ ಅರ್ಲಿ ಸಮ್ಮರ್ ಸಂದರ್ಭದಲ್ಲಿ ಅದನ್ನು ನಾವು ಏನು ಮಾಡ್ತಾ ಇದ್ವಿ, ಹಾರ್ವೆಸ್ಟ್ ಮಾಡ್ತಾ ಇರುವಂಥದ್ದಾಗಿ ಗಮನ ಹರಿಸ್ಬೋದು. ಇದರಿಂದ ಒಂದು ನೆಕ್ಸ್ಟ್ ಕ್ರಾಪ್ ಏನಿರುತ್ತಲ್ಲ, ಜಯದ್ ಕ್ರಾಪನ್ನು ಬೆಳೀತಕ್ಕಂಥ ಹಂತದಲ್ಲಿ ಸಹಕಾರಿ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಈ ವೀಟನ್ನು ನಾವು ಕಂಪ್ಲೀಟಾಗಿ ಹಾರ್ವೆಸ್ಟ್ ಮಾಡಬೇಕು ಅಂತಂದರೆ, ಪ್ರಸ್ತುತವಾಗಿ ಯೂಸ್ ಮಾಡ್ತಾ ಇರತಕ್ಕಂಥ ಒಂದು ಸೀಡ್ ಯಾವ ರೀತಿಯಾಗಿತ್ತು ಅಂದರೆ, ಕಂಪ್ಲೀಟಾಗಿ ನಾವು ಪ್ಯಾಡಿ ಬೆಳಿಬೇಕು ಅಂತಂದರೆ ಮೇ ಅಥವಾ ಜೂನ್ ಟೈಮಲ್ಲಿ ಹಾರ್ವೆಸ್ಟ್ ಆಗಿರ್ತಕ್ಕಂಥ ಕಂಡೀಷನ್ ಇರಬೇಕು. ಅಂದರೆ ಹೊಸದಾಗಿರ್ತಕ್ಕಂಥ ಸೀಡ್ಸ್ಗಳನ್ನು ನಾವು ಬೆಳಿಬೇಕು ಅಂತಂದರೆ, ರೈಸನ್ನು ಗ್ರೋ ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಫಾರ್ಮರ್ಗೆ ಕ್ಲಿಯರ್ ಫೀಲ್ಡ್ ಇರಬೇಕಾಗುತ್ತಲ್ಲ. ಈ ಒಂದು ಹಂತದಲ್ಲಿ ವೀಟ್ ವೆರೈಟಿ ಇತ್ತಲ್ಲ, ಓಲ್ಡ್ ಯೂಸ್ ಮಾಡ್ತಕ್ಕಂಥ ವೀಟ್ ವೆರೈಟೀಸ್ಗಳ ಒಂದು ಮೆಚುರಿಟಿ ಟೈಮ ಏನಿರ್ತಿತ್ತು ಅಂದರೆ ಜೂನ್ ಹಾಗೂ ಜುಲೈ ಮಂತಲ್ಲಿ ಒಂದು ಮೆಚುರಿಟಿ ಬರ್ತಾ ಇತ್ತು. ನೆಕ್ಸ್ಟ್ ರೈಸನ್ನು ಬೆಳಿಲಿಕ್ಕೆ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಹಾಗಾಗಿ ಸೈಂಟಿಸ್ಟ್ಗಳು ಹೊಸದಾಗಿರ್ತಕ್ಕಂಥ ವೀಟ್ ವೆರೈಟಿಯನ್ನು ಡೆವಲಪ್ ಮಾಡಿದ್ದಾರೆ. ಇದರಿಂದಾಗಿ ರೀಜನಲ್ ಲೆವೆಲಲ್ಲಿ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ನ್ಯೂ ವೆರೈಟೀಸ್ಗಳು ಯಾವ ರೀತಿಯಾಗಿದೆ ಅಂತಂದರೆ, ಶಾಲಿಮರ್ ವೀಟ್ 4, ಶಾಲಿಮರ್ ವೀಟ್ 3. ಶಾಲಿಮರ್ ವೀಟ್ ವೆರೈಟಿ ನೇಮನ್ನು ಕೊಟ್ಟಿದ್ದಾರೆ. ಶಾಲಿಮರ್ ವೀಟ್ 4 ಏನಿದೆಯಲ್ಲ, ಇದು ಕಂಪ್ಲೀಟಾಗಿ ಮೇ ಲಾಸ್ಟ್ ವೀಕ್ನಲ್ಲಿ ಒಂದು ಮೆಚುರಿಟಿಯನ್ನು ತೋರಿಸುತ್ತೆ. ಹಾಗೂ ಕೋಲ್ಡ್ ಟಾಲರೆನ್ಸ್ ಕಂಡೀಷನನ್ನು ಸಹ ಗಮನ ಹರಿಸ್ಬೋದು. ಕೋಲ್ಡ್ಗೆ ಒಂದು ರೆಸಿಸ್ಟೆನ್ಸನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಜೊತೆಗೆ ಯೆಲ್ಲೋ ರಸ್ಟ್ ಡಿಸೀಸ್ಗೆ ಸಂಬಂಧಪಟ್ಟಂಥ ಒಂದು ರೆಸಿಸ್ಟೆನ್ಸನ್ನು ತೋರಿಸ್ತಾ ಇರತಕ್ಕಂಥ ವೆರೈಟಿ ಅಂತಲೇ ಹೇಳ್ಬೋದು. ಹಾಗೂ ಶಾಲಿಮರ್ ವೀಟ್ 3 ವೆರೈಟಿಯನ್ನು ನಾವು ನೋಡಿದಾಗ ಜೂನ್ ಫಸ್ಟ್ ವೀಕಲ್ಲಿ ಮೆಚುರಿಟಿಯನ್ನು ತೋರಿಸುತ್ತೆ. ಇದರಿಂದ ರೈಸ್ ಕ್ರಾಪನ್ನು ನಾವು ನೆಕ್ಸ್ಟ್ ಈಸಿಯಾಗಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ಇದೊಂದು ಬಯೋಫೋರ್ಟಿಫೈಡ್ ವೆರೈಟಿ ಆಗಿದೆ. ಬಯೋಫೋರ್ಟಿಫಿಕೇಷನ್ ಅಂತ ಬಂದಾಗ ಇಂಪಾರ್ಟೆಂಟ್ ಎಲಿಮೆಂಟ್ಸು ಸಹ ಇದರಲ್ಲಿ ಇರುವಂತೆ ಡೆವಲಪ್ ಮಾಡಿರ್ತಾರೆ. ಐರನ್ ಕಂಟೆಂಟ್ ಹಾಗೂ ಜಿಂಕ್ ಕಂಟೆಂಟ್ ಹೆಚ್ಚಾಗಿರೋದನ್ನು ಗಮನ ಹರಿಸ್ಬೋದು. ಪ್ರೋಟೀನ್ ಕಂಟೆಂಟನ್ನು ಸಹ ನೋಡ್ತಾ ಇದ್ದೀವಿ. 12% ಪ್ರೋಟೀನ್ ಕಂಟೆಂಟ್ ಇದೆ. ಹಾಗಾಗಿ ಈ ಒಂದು ವೀಟ್ ವೆರೈಟಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಕನ್ವೆನ್ಷನಲ್ ಲೆವೆಲಲ್ಲಿ ಬ್ರೀಡಿಂಗ್ ಪ್ರೊಸೆಸ್ ಅಂತ ಬಂದಾಗ ಯಾವ ರೀತಿ ಅಂತ ತೊಂದರೆ ಆಗ್ತಾ ಇತ್ತು. ಇವಾಗ ಹೊಸದಾಗಿರ್ತಕ್ಕಂಥ ವೆರೈಟಿ ಯಾವ ರೀತಿಯಾಗಿ ಒಂದು ಟೈಮ್ಲಿ ಬೇಸಿಸ್ನ ಆಧಾರದ ಮೇಲೆ ನಾವು ಏನು ಮಾಡ್ತಾ ಇದ್ವಿ, ಹಾರ್ವೆಸ್ಟನ್ನು ಮಾಡ್ತಾ ಇದ್ವಿ. ಇದರಿಂದ ನಮಗೆ ಇಂಪಾರ್ಟೆಂಟ್ಲಿ ಅಲ್ಲಿ ಒಂದು ಫುಡ್ ಸೆಕ್ಯೂರಿಟಿ ಅಂತ ಬಂದಾಗ ಏನು ಕನ್ಸರ್ನ್ ಇತ್ತು ಅದನ್ನು ಅಡ್ರೆಸ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಈ 2 ವೆರೈಟೀಸ್ಗಳು ಯೆಲ್ಲೋ ರಸ್ಟ್ ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಯೆಲ್ಲೋ ರಸ್ಟ್ ಅನ್ನೋದು ಇದೊಂದು ಫಂಗಲ್ ಡಿಸೀಸ್ ಆಗಿದೆ. ಜನರಲಿ ಕಾಶ್ಮೀರದಲ್ಲಿ ಕೋಲ್ಡ್ ಕ್ಲೈಮೇಟ್ ಇರೋದ್ರಿಂದ ಫಂಗಲ್ ಡಿಸೀಸನ್ನು ಕಾಣ್ತಾ ಇದ್ದೀವಿ. ಇದರಿಂದಾಗಿ ಪ್ಲ್ಯಾಂಟಲ್ಲಿರ್ತಕ್ಕಂಥ ಗ್ರೋತ್ ಕಡಿಮೆ ಆಗಿರೋದನ್ನು ನೋಡ್ಬೋದು. ಒಂದು ರೈಸ್ ಅಥವಾ ವೀಟ್ ಈಲ್ಡ್ ಏನಿರುತ್ತಲ್ಲ ತುಂಬ ಕಡಿಮೆ ಆಗಿರೋದನ್ನು ಗಮನಿಸ್ಬೋದು. ಹಾಗಾಗಿ ಈ ಒಂದು ರಿಸ್ಕನ್ನು ಕಡಿಮೆ ಮಾಡಲಿಕ್ಕಂತಲೇ, ಕ್ರಾಪ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲಿಕ್ಕಂತಲೇ ಈ ಒಂದು ಹೊಸ ವೆರೈಟಿಯನ್ನು ಡೆವಲಪ್ ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಬಹುಮುಖ್ಯವಾಗಿ ಟೈಮ್ಲಿ ಬೇಸಿಸ್ ಮೇಲೆ ಕ್ರಾಪನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇರುವಂಥದ್ದು. ಬಯೋಫೋರ್ಟಿಫಿಕೇಷನ್ ಅಂತ ಬಂದಾಗ ಐರನ್, ಜಿಂಕ್ ಹಾಗೂ ಪ್ರೋಟೀನ್ ಒಂದು ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡುತ್ತೆ. ಜೊತೆಗೆ ಡಿಸೀಸ್ನ ರೆಸಿಸ್ಟೆನ್ಸನ್ನು ಸಹ ತೋರಿಸ್ತಾ ಇದೆ. ಫಂಗಲ್ ಡಿಸೀಸ್ಗೆ ಸಂಬಂಧಪಟ್ಟಂಥ ಒಂದು ರೆಸಿಸ್ಟೆನ್ಸನ್ನು ಸಹ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಒಂದು ಕ್ರಾಪ್ ಸೈಕಲ್ ಮೇಲೂ ಸಹ ಇಲ್ಲಿ ಫೋಕಸ್ ಮಾಡ್ತಾ ಇರುವಂಥದ್ದು. ಫುಡ್ ಸೆಕ್ಯೂರಿಟಿ ಅಂತ ಬಂದಾಗೂ ಸಹ ಸರಿಯಾದಂಥ ಒಂದು ಈಲ್ಡನ್ನು ಎನ್ಶೋರ್ ಮಾಡುವಂಥದ್ದು. ನ್ಯೂಟ್ರಿಯೆಂಟನ್ನು ಸಹ ಆ್ಯಡ್ ಮಾಡಲಿಕ್ಕೆ ಹೊಸದಾಗಿರ್ತಕ್ಕಂಥ ಒಂದು ವೆರೈಟಿ ಯಾವ ರೀತಿಯಾಗಿ ಸಹಕಾರಿ ಆಗ್ತಾ ಇದೆ ಅಂತ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಒಟ್ಟಾರೆಯಾಗಿ ಒಂದು ರೈಸ್ ವೀಟ್ ರೊಟೇಷನ್ ಅಂತ ಬಂದಾಗ ಮೇಜರ್ ಚಾಲೆಂಜ್ ಇತ್ತು. ಅದನ್ನು ಹೋಗಲಾಡಿಸುವಂಥ ಹಂತದಲ್ಲಿ ಡಿಸೀಸ್ ರೆಸಿಸ್ಟೆನ್ಸ್ ಆಗಿರ್ಬೋದು ಹಾಗೂ ಫೋರ್ಟಿಫಿಕೇಷನ್ಗೆ ಸಂಬಂಧಿಸಿದಂಥ ಒಂದು ವೆರೈಟಿನೂ ಸಹ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ದ ಕ್ಯೂರಿಯಸ್ ಕೇಸ್ ಆಫ್ ದ ಸ್ಟಾರ್ ದಟ್ ಮೇ ಹ್ಯಾವ್ ಸಾಲೋಡ್ ಇಟ್ ಸೆಲ್ಫ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಒಂದು ಆಸ್ಟ್ರೋನಾಮಿಕಲ್ ರಿಪೋರ್ಟನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಟಾರ್ ಲೈಫ್ ಸೈಕಲ್ ಅಂತ ಬಂದಾಗ ಒಂದು ಸ್ಟೇಜ್ ಡಿಸಪಿಯರ್ ಆಗಿದೆ ಅನ್ನುವಂಥ ಒಂದು ಮಿಸ್ಟೀರಿಯಸ್ ಕಂಡೀಷನನ್ನು ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಂಡ್ರೋಮಿಡಾ ಗ್ಯಾಲಕ್ಸಿಯಲ್ಲಿರ್ತಕ್ಕಂತಹ ಸ್ಟಾರ್ M312014 DS1
ಈ ಒಂದು ಸ್ಟಾರ್ನ ಲೈಫ್ ಸೈಕಲ್ ಅಂತ ಗಮನ ಹರಿಸಿದಾಗ ಪರ್ಟಿಕ್ಯುಲರ್ಲಿ ಸೂಪರ್ ನೋವಾ ಸ್ಟೇಜನ್ನು ಮಿಸ್ ಔಟ್ ಮಾಡ್ತಾ ಇದೆ. ಹಾಗಾಗಿ ಫೇಲ್ಡ್ ಸೂಪರ್ ನೋವಾ ಅನ್ನುವಂಥ ಫಿನಾಮಿನವನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಸ್ಟಾರ್ ಬ್ಲ್ಯಾಕ್ ಹೋಲ್ಗೆ ಕನ್ವರ್ಟ್ ಆಗಿದೆ ಅಂತಲೇ ನಾವು ಗಮನ ಹರಿಸ್ಬೋದು. ಇದು ಮೊದಲ ಸ್ಟಾರ್ ಏನಲ್ಲ, ಈ ಮೊದಲು ಆಗಿರ್ತಕ್ಕಂಥ ಸ್ಟಾರನ್ನು ಸಹ ನಾವು ನೋಡೋದಾದರೆ NGC 6946 BH1 ಈ ಒಂದು ಸ್ಟಾರು ಕೂಡ 2009ರಲ್ಲಿ ಸೂಪರ್ ನೋವಾ ಕಂಡೀಷನನ್ನು ಮಿಸ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ಬ್ಲ್ಯಾಕ್ ಹೋಲ್ ಆಗಿ ಕನ್ವರ್ಟ್ ಆಗಿರೋದನ್ನು ನಾವು ಗಮನ ಹರಿಸ್ಬೋದು. ಸೊ 2009ರಲ್ಲಿ ಡಿಸಪಿಯರ್ ಆಗಿರ್ತಕ್ಕಂಥ ಒಂದು ಸ್ಟಾರ್ ಅಂತಲೇ ನೋಡ್ಬೋದು. ಸೊ ಅದೇ ರೀತಿಯಾಗಿ ಇವಾಗ ಪ್ರಸ್ತುತವಾಗಿ ಆಂಡ್ರೋಮೆಡಾ ಗ್ಯಾಲಕ್ಸಿಗೆ ಸಂಬಂಧಪಟ್ಟಂಥ ಒಂದು ಎವಿಡೆನ್ಸನ್ನು ನಾವು ಗಮನ ಹರಿಸ್ಬೋದು. ಇಲ್ಲಿ ಈ ಒಂದು ಇಮೇಜನ್ನು ಅಬ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವ ರೀತಿಯಂಥ ಒಂದು ಲೈಫ್ ಸೈಕಲನ್ನು ನಾವು ಸ್ಟಾರ್ಗೆ ಸಂಬಂಧಪಟ್ಟಂತೆ ಕಾಣ್ತೀವಿ ಅಂತ. ಪ್ರಸ್ತುತವಾಗಿ ಒಂದು ಸ್ಟಾರ್ ಸ್ಟೇಜ್ ಅಂತ ಬಂದಾಗ ಅದು ಯಾವ ರೀತಿಯಾಗಿ ಹುಟ್ಕೊಳ್ಳುತ್ತೆ, ಯಾವ ರೀತಿಯಾಗಿ ಇದು ಫೈನಲ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮೊದಲ ಹಂತದಲ್ಲಿ ಸ್ಟೆಲ್ಲಾರ್ ನೆಬ್ಯುಲಾ ಆಗಿ ಕ್ರಿಯೇಟ್ ಆಗುತ್ತೆ. ಕೆಲವು ಸ್ಟಾರ್ಗಳು ಎವರೇಜ್ ಸ್ಟಾರ್ ಆಗಿ ಕನ್ವರ್ಟ್ ಆಗುತ್ತೆ, ಇನ್ನು ಕೆಲವು ಸ್ಟಾರ್ಗಳು ಮಾಸಿವ್ ಆಗಿರ್ತಕ್ಕಂಥ ಸ್ಟಾರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಎವರೇಜ್ ಸ್ಟಾರ್ನ ಒಂದು ಲೈಫ್ ಸೈಕಲ್ ನೋಡಿದಾಗ ರೆಡ್ ಜೈಂಟ್ ಆಗುತ್ತೆ, ಪ್ಲಾನೆಟರಿ ನೆಬ್ಯುಲಾ ಹಾಗೂ ವೈಟ್ ಡಾರ್ಫ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನ ಕಾಣ್ಬೋದು. ಅದರಲ್ಲೂ ಮಾಸಿವ್ ಆಗಿರ್ತಕ್ಕಂಥ ಒಂದು ಸ್ಟಾರನ್ನು ನೋಡಿದಾಗ ರೆಡ್ ಸೂಪರ್ ಜೈಂಟ್ ಫಾರ್ಮೇಷನ್ ಆಗುತ್ತೆ, ಸೂಪರ್ ನೋವಾ ದೆನ್ ಬ್ಲ್ಯಾಕ್ ಹೋಲ್ ಈ ರೀತಿಯಂಥ ಸ್ಟೇಜನ್ನು ಗಮನಿಸ್ಬೋದು. ಬ್ಲ್ಯಾಕ್ ಹೋಲ್ ಆದರೂ ಆಗ್ಬೋದು ಅಥವಾ ನ್ಯೂಟ್ರಾನ್ ಸ್ಟಾರ್ ಆಗಿಯೂ ಸಹ ಕನ್ವರ್ಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇವಾಗ ಪ್ರಸ್ತುತವಾಗಿ ನಾವು ನೋಡಿರುವಂಥ ಒಂದು ಎಕ್ಸಾಂಪಲ್ ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿರ್ತಕ್ಕಂತಹ ಒಂದು ಸ್ಟಾರ್ M312014 DS1 ಅನ್ನುವಂಥ ಸ್ಟಾರನ್ನು ನೋಡಿದ್ವಲ್ಲ, ಈ ಒಂದು ಸ್ಟಾರು ಸೂಪರ್ ನೋವಾ ಸ್ಟೇಜನ್ನು ಮಿಸ್ ಮಾಡೋದ್ರ ಮುಖಾಂತರ ರೆಡ್ ಸೂಪರ್ ಜೈಂಟ್ ಸ್ಟೇಜಿಂದ ಡೈರೆಕ್ಟಾಗಿ ಬ್ಲ್ಯಾಕ್ ಹೋಲ್ ಸ್ಟೇಜ್ಗೆ ಜಂಪ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಫೇಲ್ಡ್ ಸೂಪರ್ ನೋವಾ ವಿದ್ಯಮಾನ ಅಂತ ಕರೀತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ರೆಡ್ ಸೂಪರ್ ಜೈಂಟ್ ಅಂತ ಬಂದಾಗ ಈ ಒಂದು ಸ್ಟೇಜ್ನಲ್ಲಿ ಕೋರ್ ಏನಿರುತ್ತಲ್ಲ ಕಂಪ್ಲೀಟಾಗಿ ಒಂದು ಗ್ರಾವಿಟಿಯ ಮುಖಾಂತರ ಕೊಲ್ಯಾಪ್ಸ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಸೂಪರ್ ನೋವಾ ಎಕ್ಸ್ಪ್ಲೋಷನ್ ಆಗಿಲ್ಲ ಅನ್ನುವಂಥ ಸ್ಥಿತಿಗತಿಯನ್ನು ನೋಡ್ತಾ ಇದ್ವಿ. ಈ ಮೊದಲು 2014ರಲ್ಲಿ ಇನ್ಫ್ರಾರೆಡ್ ಲೈಟ್ನ ಮುಖಾಂತರ ಸ್ಟಾರ್ ಬ್ರೈಟ್ ಆಗಿರೋದನ್ನು ಅಬ್ಸರ್ವ್ ಮಾಡಿದ್ವಿ. ಅದಾದ ನಂತರ 2017ರಲ್ಲಿ ಬ್ರೈಟ್ನೆಸ್ ಕಡಿಮೆ ಆಗಿರೋದು, 2023ರಲ್ಲಿ ಆಪ್ಟಿಕಲ್ ಟೆಲಿಸ್ಕೋಪ್ನಲ್ಲಿ ಇದರ ಒಂದು ಅಪಿಯರೆನ್ಸೇ ಕಾಣದೇ ಇರುವಂತೆ ನಾವು ನೋಡ್ತಾ ಇದ್ದೀವಿ. ಕನ್ಕ್ಲೂಷನ್ ಏನಪ್ಪ ಅಂತಂದರೆ ಫೇಲ್ಡ್ ಸೂಪರ್ ನೋವಾ ಫಿನಾಮಿನಾ ಯಾವ ರೀತಿಯಾಗಿರುತ್ತೆ, ಈ ಒಂದು ಸ್ಟಾರ್ ನೇಮನ್ನು ನೆನ್ಪಿಟ್ಕೊಳ್ಳಿ. ಸಮ್ಟೈಮ್ಸ್ ಇದನ್ನು ಮೆನ್ಷನ್ ಮಾಡಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಲೂ ಸಹ ಕೇಳ್ಬೋದು. ಸೊ ಪ್ರಸ್ತುತವಾಗಿ ಒಂದು ಏನು ಎವಿಡೆನ್ಸ್ ಇದೆ ಸ್ಟಾರ್ ಲೈಫ್ ಅಂತ ಬಂದಾಗ ಯಾವ ಒಂದು ಪ್ರೊಸೆಸನ್ನು ಮಿಸ್ ಔಟ್ ಮಾಡಿದೆ. ಸೊ ಫೇಲ್ಡ್ ಸೂಪರ್ ನೋವಾ ಅಂದರೆ ಏನು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಮುಂದಿನದಾಗಿ ವಾಟ್ ಆರ್ ದ ಕೀ ಟೇಕ್ಅವೇಸ್ ಫ್ರಮ್ AI ಸಮಿಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯ ಇಂಟರ್ನ್ಯಾಷನಲ್ ರಿಲೇಷನ್ ಇಂಪಾರ್ಟೆಂಟ್ ಸಮಿಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. GS ಪೇಪರ್ 3 ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜ್ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಗವರ್ನೆನ್ಸ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರೋ ಪ್ರಕಾರ 2026ರಲ್ಲಿ ಭಾರತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟನ್ನು ಹೋಸ್ಟ್ ಮಾಡಿದೆ ಅಂತ. ಒಂದು ಸಮಿಟ್ನ ಟೇಕ್ ಅವೇ ಪಾಯಿಂಟ್ಸ್ಗಳನ್ನು ನೋಡುವಂಥದ್ದಾದರೆ ಮ್ಯಾಸಿವ್ ಆಗಿರ್ತಕ್ಕಂಥ ಗ್ಲೋಬಲ್ ಪಾರ್ಟಿಸಿಪೇಷನನ್ನು ಕಾಣ್ಬೋದು. ಸರಿಸುಮಾರು 88 ಕಂಟ್ರೀಸ್ಗಳು ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಗಳ ಪಾರ್ಟಿಸಿಪೇಷನ್, US, ಚೈನಾ, ಫ್ರಾನ್ಸ್, ಇಂಡಿಯಾ ಪಾರ್ಟಿಸಿಪೇಷನ್ ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ನ್ಯೂ ದೆಹಲಿ ಡಿಕ್ಲರೇಷನ್ಗೆ ಸೈನ್ ಮಾಡಿರೋದನ್ನು ಗಮನಹರಿಸುವಂಥದ್ದು. ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ ಅಂತ ಬಂದಾಗ ಸರಿಸುಮಾರು $250 ಬಿಲಿಯನ್ ಅಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ಡೀಪ್ ಟೆಕ್ ರಿಸರ್ಚ್ ಅಂತ ಬಂದಾಗ ಸರಿಸುಮಾರು $20 ಬಿಲಿಯನ್ ಅಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸ್ಕಷನನ್ನು ಮಾಡಿದ್ದಾರೆ. ಮೇಜರ್ ಆಗಿ ಒಂದು ಡೊಮೆಸ್ಟಿಕ್ ಲೆವೆಲಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಟೆಕ್ ಪಾರ್ಟ್ನರ್ಶಿಪ್ಪನ್ನು ಸಹ ಅನೌನ್ಸ್ ಮಾಡಿರೋದಾಗಿ ಗಮನಿಸ್ಬೋದು. ಭಾರತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ವಿಷನನ್ನು ಯಾವ ರೀತಿಯಾಗಿ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಪುಷ್ ಮಾಡಿದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಡೆಮೋಕ್ರಟೈಸೇಷನನ್ನು ಮಾಡಬೇಕು ವೆನ್ ಇಟ್ ಕಮ್ಸ್ ಟು ದ ಎಕ್ಸಸ್ ಪಾರ್ಟ್, ಹಾಗೂ ಇನ್ಕ್ಲೂಸಿವ್ ಆಗಿರತಕ್ಕಂಥ ಗ್ಲೋಬಲ್ ಸೌತ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆಯೂ ಸಹ ಇವರು ಮೆನ್ಷನ್ ಮಾಡಿದ್ದಾರೆ. ಸೇಫ್ ಆಗಿರುವಂತಹ ಟ್ರಸ್ಟೆಡ್ ಆಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಯೂಸ್ ಮಾಡುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿ ಒಂದು ಎಕನಾಮಿಕ್ ಗ್ರೋತ್ ಅಂತ ಬಂದಾಗ, ಸೋಷಿಯಲ್ ಎಂಪವರ್ಮೆಂಟ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪಾರ್ಟೆನ್ಸನ್ನು ಸಹ ತನ್ನ ಒಂದು ವಿಷನ್ನ ಮುಖಾಂತರ ಭಾರತ ಎಕ್ಸ್ಪ್ರೆಸ್ ಮಾಡಿದೆ ಅಂತ ಗಮನಿಸಬಹುದು. ಇದರೊಂದಿಗೆ ಭಾರತದ ಫಸ್ಟ್ LLM ಲಾಂಚ್ ಅನ್ನು ಸಹ ಕಾಣಬಹುದು. ಸರ್ವಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಿಲಿಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಸರ್ವಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಅನ್ಸ್ಕೊಳ್ಳುತ್ತೆ. ಡೊಮೆಸ್ಟಿಕಲಿ ಟ್ರೈನ್ಡ್ ಆಗಿರ್ತಕ್ಕಂಥ ಮಲ್ಟಿ ಬಿಲಿಯನ್ ಪ್ಯಾರಾಮೀಟರ್ ಅಂತಲೇ ಇದನ್ನು ಗಮನಿಸ್ಬೋದು. ಓಪನ್ ಸೋರ್ಸ್ ಮಾಡೆಲನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಜೊತೆಗೆ ಭಾರತದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ ಆಗಿರ್ತಕ್ಕಂಥ ಇಂಡಿಯಾ AI ಮಿಷನ್ಗೂ ಸಹ ಇದು ಸಪೋರ್ಟ್ ಮಾಡಲಿದೆ ಅಂತ ಗಮನಿಸ್ಬೋದು. ಈ ಒಂದು ಪ್ಲ್ಯಾಟ್ಫಾರ್ಮ್ ನಡೆಯಲ್ಲಿ ಭಾರತ ಪ್ಯಾಕ್ ಸಿಲಿಕಾಗೆ ಜಾಯ್ನ್ ಆಗಿದೆ. US ನಾಯಕತ್ವದಡಿನಲ್ಲಿ
ಗ್ಲೋಬಲ್ ಲೆವೆಲಲ್ಲಿ ಒಂದು ಸಿಲಿಕಾ ಸಪ್ಲೈ ಚೈನ್, ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂಥ ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡುವಂಥ ಹಂತದಲ್ಲಿರುವಂಥ ಈ ಒಂದು ಪ್ಲಾಟ್ಫಾರ್ಮ್ಗೆ ಭಾರತ ಜಾಯ್ನ್ ಆಗಿದೆ. ಪ್ರಿಲಿಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಆರ್ಟಿಫಿಷಿಯಲ್ ಇಂಪ್ಯಾಕ್ಟ್ ಸಮಿಟಲ್ಲಿ ಮಾಡಿರ್ತಕ್ಕಂಥ ಡಿಕ್ಲರೇಷನ್ ಯಾವುದೇ ರೀತಿಯಾಗಿ ಬೈಂಡಿಂಗ್ ಇಲ್ಲ, ನಾನ್ ಬೈಂಡಿಂಗ್ ಪ್ರೊವಿಷನ್ಸನ್ನು ನೋಡ್ತಾ ಇದ್ದೀವಿ. ವಾಲಂಟರಿ ಬೇಸಿಸ್ ಮೇಲೆ ಡಿಕ್ಲರೇಷನನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಸೇಫ್ ಆಗಿರುವಂಥ, ಟ್ರಸ್ಟೆಡ್, ರೆಸಿಲಿಯಂಟ್ ಆಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ಒಂದು ಗ್ರೋತನ್ನು ಕಾಣುವಂಥದ್ದು. ಎಕನಾಮಿಕಲಿ ಸೋಷಿಯಲ್ ಗೂಡ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಗೂ ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ ಒಟ್ಟಾರೆಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಎಕ್ಸೆಸಿಬಲ್ ಇರುವಂತೆ ಮಾಡಲಿಕ್ಕೆ ಒಂದು ಇನ್ವೆಸ್ಟ್ಮೆಂಟನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಪ್ಲಾಟ್ಫಾರ್ಮ್ ನಡಿನಲ್ಲಿ ಯಾವ ರೀತಿ ಅಂತ ಗೋಲನ್ನು ಸೆಟಪ್ ಮಾಡಿದರೆ ಇನ್ವೆಸ್ಟ್ಮೆಂಟನ್ನು ಸಹ ಅಟ್ರಾಕ್ಟ್ ಮಾಡಿದ್ದಾರೆ ಅಂತ ಗಮನಿಸಬಹುದು. ಇನ್ನು ಮುಂದಿನದಾಗಿ ವೈ ಹ್ಯಾಸ್ NGT ಕ್ಲಿಯರ್ ದ ನಿಕೋಬಾರ್ ಪ್ರಾಜೆಕ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್, ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂ. GS ಪೇಪರ್ 3 ಅಂತ ಬಂದಾಗ ಎನ್ವಿರಾನ್ಮೆಂಟ್ ಹಾಗೂ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟಲ್ಲೂ ಸಹ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನಿಕೋಬಾರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆ NGT ಇವತ್ತು ಈ ಪ್ರಾಜೆಕ್ಟನ್ನು ಕ್ಲಿಯರ್ ಮಾಡಿದೆ, ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಅಪ್ರೋಚನ್ನು ಯಾವ ರೀತಿಯಾಗಿ NGT ಅಡಾಪ್ಟ್ ಮಾಡ್ಕೊಂಡಿದೆ ಅನ್ನುವಂತಹ ನಿಟ್ಟಿನಲ್ಲಿ. ಎಕ್ಸಾಮಲ್ಲಿ ಮೇನ್ಸಲ್ಲಿ ನಿಮಗೆ ಕ್ವಶನ್ ಏನಾದರೂ ಕೇಳಿದಾಗ, ಅದರಲ್ಲೂ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಬಂದಾಗ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇರೋದ್ರಿಂದನೂ ಸಹ ಈ ಒಂದು ಇಶ್ಯೂ ಏನಿದೆಯಲ್ಲ ಮೇನ್ಸಲ್ಲಿ ಒಂದು ಪೊಟೆನ್ಷಿಯಲ್ ಕ್ವಶನನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚು. ಹಾಗಾಗಿ ಈ ಆರ್ಟಿಕಲನ್ನು ನಾವು ಅನಲೈಸ್ ಮಾಡೋದ್ರ ಮುಖಾಂತರ ಆನ್ಸರ್ನ ಯಾವ ರೀತಿಯಾಗಿ ನಾವು ಬರೀಬೋದು ಅಂತ. ಪ್ರಪ್ರಥಮವಾಗಿ ಈ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿದೆ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. NGT ಇವಾಗ ರೀಸೆಂಟಾಗಿ ಅಪ್ರೂವ್ ಮಾಡಿದೆ, ಕಂಟೆಕ್ಸ್ನ ಮುಖಾಂತರ ಸ್ಟಾರ್ಟ್ ಮಾಡಿದ್ದಾರೆ. ಅದಾದ ನಂತರ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಹಿಸ್ಟಾರಿಕಲಿ ಈ ಒಂದು ಪ್ರಾಜೆಕ್ಟನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಈ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿದೆ, ಹಿಸ್ಟ್ರಿ ಆಫ್ ದಿ ಪ್ರಾಜೆಕ್ಟ್ ಅನ್ನುವಂಥದ್ದಾಗಿರ್ಬೋದು. ಹಾಗೂ ನ್ಯಾಷನಲ್ ನೆಸೆಸಿಟಿ ಅಂತ ಒಂದು ಡೈಮೆನ್ಷನನ್ನು ಕಂಪ್ಲೀಟಾಗಿ ಕರೆದಿದ್ದಾರೆ. ಅಂದರೆ ಯಾವ ರೀತಿಯಾಗಿದ್ದು ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದೆ. ಜೊತೆಗೆ ನಿಕೋಬಾರ್ಗಲ್ಲಿ ಇರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಅಥವಾ ಎಕಾಲಜಿ ಅಂತ ಬಂದಾಗ ಅಲ್ಲಿ ಇರ್ತಕ್ಕಂಥ ಒಂದು ಕನ್ಸರ್ನ್ ಟ್ರೈಬಲ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಪ್ರಸ್ತುತವಾಗಿ NGT ಯಾವ ರೀತಿಯಾಗಿ ಒಂದು ಸೊಲ್ಯೂಷನ್ನ ಕೊಡ್ತಾ ಇದೆ, ಬ್ಯಾಲೆನ್ಸ್ಡ್ ಅಪ್ರೋಚನ್ನು ಇಲ್ಲಿ ಕೊಡ್ತಾ ಇದೆ ಅಂತ ಗಮನಿಸುವಂಥದ್ದು. ಈ ರೀತಿಯಾಗಿ ನಿಮ್ಮ ಒಂದು ಆನ್ಸರಿಂಗ್ ಇರಬೇಕು. ನಿಮ್ಮ ಆನ್ಸರಲ್ಲಿ ಡೈಮೆನ್ಷನ್ಸ್ಗಳನ್ನು ಯಾವ ರೀತಿಯಾಗಿ ಇನ್ಕ್ಲೂಡ್ ಮಾಡಬೇಕು, ಯಾವ ರೀತಿಯಾಗಿ ಮಲ್ಟಿಪಲ್ ಆ್ಯಂಗಲಲ್ಲಿ ನಿಮ್ಮ ಆನ್ಸರ್ ಇರಬೇಕು ಅನ್ನುವಂಥದ್ದು ನಾವಿಲ್ಲಿ ಕಲಿಯುವಂಥದ್ದು. ಇವಾಗ NGT ಈ ಒಂದು ಪ್ರಾಜೆಕ್ಟನ್ನು ಕ್ಲಿಯರ್ ಮಾಡಿದೆಲ್ಲ, ಪ್ರಸ್ತುತವಾಗಿ ಒಂದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಕನ್ಸರ್ನ್ ಆಧಾರದ ಮೇಲೆ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ ನಾವು ಒಂದು ಸ್ಟ್ರಾಟಜಿಕ್ ಇಂಟ್ರೆಸ್ಟನ್ನು ಇಲ್ಲಿ ತೋರಿಸಬೇಕಾಗ್ತಾ ಇದೆ. NGT ಇವಾಗ ರೀಸೆಂಟ್ಲಿ ಅಪ್ರೂವಲ್ ಮಾಡ್ತಿರುವಂಥದ್ದಂದರೆ ಹೈ ಪವರ್ಡ್ ಕಮಿಟಿ ಇದೆ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾನ ಒಂದು ರಿಪೋರ್ಟ್ ಏನಿದೆಯಲ್ಲ, ಯಾವುದೇ ರೀತಿಯಾಗಿ ಕೋರಲ್ ರೀಫ್ ಮೇಲೆ ಅಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಸಹ ಎಕ್ಸೆಪ್ಟ್ ಮಾಡ್ಕೊಂಡಿದೆ. ಕೋರಲನ್ನು ರಿಸ್ಟೋರೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಎಫರ್ಟ್ಸನ್ನು ಹಾಕಬೇಕು ಅನ್ನುವಂಥದ್ದಾಗಿ ಒಂದು ಡೈರೆಕ್ಷನನ್ನು ಸಹ ನೀಡ್ತಾ ಇದೆ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಡೇಟಾವನ್ನು ಸಹ ಅನಲೈಸ್ ಮಾಡೋದ್ರ ಮುಖಾಂತರ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳ ಒಂದು ಒಪಿನಿಯನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಅಪ್ರೂವಲನ್ನು ಕೊಡ್ತಾ ಇದೆ. NGT ಇವಾಗ ಎಸ್ ಅಂತ ಹೇಳಿದೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಒಂದು ಕನ್ಸಿಡರೇಷನನ್ನು ಗಮನಿಸ್ಬೋದು. ಈ ಮೊದಲು ಆಲ್ರೆಡಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ಕೊಟ್ಟಿದ್ರು, ಇದನ್ನು ಎತ್ತಿ ಹಿಡಿತಾ ಇದೆ ಅಂತಲೇ ನಾವು ಕಾಣ್ಬೋದು. ಪ್ರಸ್ತುತವಾಗಿ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಅಂತ ನಾವು ತೆಗೆದುಕೊಂಡಾಗ ಇದ್ರ ಬಗ್ಗೆ ನೋಡಿರೋದಾದರೆ ಮಲಕ್ಕಾ ಸ್ಟೇಟ್ಗೆ 40 ಕಿಲೋಮೀಟರ್ಸ್ ಮಾತ್ರ ಈ ಒಂದು ನಿಕೋಬಾರ್ ಇದೆ. ಹಾಗಾಗಿ ನಮಗೆ ಸ್ಟ್ರಾಟಜಿಕಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಲಕ್ಕಾ ಸ್ಟೇಟ್ ನಡಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಟ್ರೇಡ್ ಅಂತ ನೋಡೋದಾದರೆ 1/3 ಟ್ರೇಡ್ ಆಗಿರೋದನ್ನು ನೋಡ್ಬೋದು. ಬಿಸಿಯೆಸ್ಟ್ ಶಿಪ್ಪಿಂಗ್ ಲೇನ್ಸನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ. ಅದರಲ್ಲೂ ನಮ್ಮ ಒಂದು ಇಂಡಿಯನ್ ಓಷನ್ ನಡಿನಲ್ಲಿ ಫಾರಿನ್ಗಳ ಒಂದು ಪ್ರೆಸೆನ್ಸ್ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಚೈನಾದ ಒಂದು ಇನ್ಫ್ಲುಯೆನ್ಸ್ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದೆಯಲ್ವಾ. ಹಾಗಾಗಿ ಇಂಡಿಯನ್ ಓಷನ್ ನಡಿನಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಈ ಒಂದು ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ ಆಗಿರ್ಬೋದು ಹಾಗೂ ಮರೈನ್ ರಿಸೋರ್ಸ್ ಪೋಚಿಂಗನ್ನು ಸಹ ನಾವು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ನಮಗೆ ಇಂಪಾರ್ಟೆಂಟು, ನೆಸೆಸಿಟಿ ಆಗಿದೆ ಅಂತಲೇ ಗಮನಿಸ್ಬೋದು. ಹಾಗೂ ಎಕಲಾಜಿಕಲ್ ಕನ್ಸರ್ನ್ ಅಂತ ಬಂದಾಗ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ. ಇಲ್ಲಿ ಎಕಲಾಜಿಕಲ್ ಇಂಪಾರ್ಟೆನ್ಸ್ ಹೊಂದಿರತಕ್ಕಂಥ ಸ್ಪೀಷಸ್ ಅಂತಂದರೆ ಲೆದರ್ ಬ್ಯಾಕ್ ಸೀ ಟರ್ಟಲ್ಗೆ ಸಂಬಂಧಪಟ್ಟಂಥ ಒಂದು ನೆಸ್ಟಿಂಗ್ ಸೈಟನ್ನು ಕಾಣ್ತಾ ಇದ್ದೀವಿ. ಇದರ ಒಂದು ಕನ್ಸರ್ನ್ ಆಗಿರ್ಬೋದು. ನಿಕೋಬಾರ್ ಮೆಗಾಪೋಡ್ ಆಗಿರ್ಬೋದು, ಸಾಲ್ಟ್ ವಾಟರ್ ಕ್ರೊಕೊಡೈಲ್, ಕೋರಲ್ ಎಕೋಸಿಸ್ಟಮ್, ಮ್ಯಾಂಗ್ರೂವ್, ಸ್ಯಾಂಡ್ ಡ್ಯೂನ್ಸ್ ಇವೆಲ್ಲವುಗಳ ಒಂದು ರೀಸ್ಟೋರೇಷನ್ಗೆ ಸಂಬಂಧಿಸಿದಂತೆ ಅಥವಾ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಎಫರ್ಟ್ಸನ್ನು ಹಾಕಬೇಕು ಅಂತ NGT
ಒಂದು ಕನ್ಸರ್ನನ್ನು ಸಹ ವ್ಯಕ್ತಪಡಿಸ್ತಾ ಇದೆ. ಸೊ ಇಲ್ಲಿ ಮೇನ್ ಕನ್ಸರ್ನ್ ಏನಿದೆ ಅಂತಂದರೆ ವೆನ್ ಇಟ್ ಕಮ್ಸ್ ಟು ದ ಎನ್ವಿರಾನ್ಮೆಂಟಲ್ ಪಾರ್ಟ್, ಕೋರಲ್ ಆಸ್ಪೆಕ್ಟ್ ಅಂತ ನಾವು ನೋಡಿದ್ವಿ, ಸ್ಪೀಷೀಸ್ಗಳ ಒಂದು ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಎಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ನಡಿನಲ್ಲಿ ಒಂದು ಕನ್ಸ್ಟ್ರಕ್ಷನನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಟ್ರೈಬಲ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಇಂಪ್ಯಾಕ್ಟನ್ನು ಸಹ ಇಲ್ಲಿ ಅಸೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲೂ ಗ್ರೇಟ್ ನಿಕೋಬಾರಲ್ಲಿ 2 ರೀತಿಯಂಥ ಇಂಡಿಜಿನಸ್ ಟ್ರೈಬ್ಸ್ಗಳನ್ನು ನೋಡ್ತೇವೆ, ಶಾಂಪೇನ್ ಹಾಗೂ ನಿಕೋಬಾರಿ. ಶಾಂಪೇನ್ ಅವರು PVTGs ನಡಿಯಲ್ಲಿ ಬರ್ತಾರೆ, ಸೆಮಿ ನೊಮ್ಯಾಡಿಕ್, ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಫಾರೆಸ್ಟ್ ಅಂತ ಹೇಳ್ಬೋದು, ಸ್ಮಾಲ್ ಪಾಪ್ಯುಲೇಷನಲ್ಲಿ ಕಂಡು ಬರ್ತಾ ಇರುವಂಥದ್ದು. ನಿಕೋಬಾರಿ ಅಂತ ಬಂದಾಗ ಕೋಸ್ಟಲ್ ಕಮ್ಯುನಿಟಿ ಅಂತಲೇ ಹೇಳ್ಬೋದು. ಇವ್ರಿಗೆ ಸಂಬಂಧಿಸಿದಂಥ ಒಂದು ಫಾರೆಸ್ಟ್ ರೈಟ್ಸನ್ನು ಪ್ರೊವೈಡ್ ಮಾಡಬೇಕು. ಫಾರೆಸ್ಟ್ ರೈಟ್ ಆ್ಯಕ್ಟ್ ನಡಿಯಲ್ಲಿ ಅವ್ರಿಗೆ ಯಾವುದೇ ರೀತಿಯಾಗಿ ಹ್ಯಾಬಿಟೇಟ್ ಲಾಸ್ ಆಗಬಾರ್ದು, ಅವರ ಕಲ್ಚರಲ್ ಲೈಫ್ ಸ್ಟೈಲ್ ಯಾವುದೇ ರೀತಿಯಾಗಿ ತೊಂದರೆಗೊಳಗಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಔಟ್ಸೈಡರ್ಸ್ಗಳ ಒಂದು ಇನ್ಫ್ಲುಯೆನ್ಸ್ ಜಾಸ್ತಿ ಆಗೋದ್ರಿಂದ ಅವರ ಒಂದು ಕಲ್ಚರ್ ಟ್ರೆಡಿಷನ್ ಡೈಲ್ಯೂಷನ್ ಆಗುವಂಥ ಸಾಧ್ಯತೆ ಇದೆ, ಕಲ್ಚರಲ್ ಎರೋಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದನ್ನು ಸಹ ಅಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಬೇಕಾಗಿರುವಂಥ ಒಂದು ರೈಟ್ಸನ್ನು ಕನ್ಸರ್ವ್ ಮಾಡಬೇಕು. ಸೊ ಪ್ರಸ್ತುತವಾಗಿ NGTಯ ಒಂದು ಕನ್ಸಿಡರೇಷನ್ ಏನಿದೆ ಅಂತಂದರೆ, ಟ್ರೈಬಲ್ಸ್ ಅಂತ ಬಂದಾಗ ಅವರಿಗೆ ಬೇಕಾಗಿರುವಂಥ ಒಂದು ರೈಟ್ಸನ್ನು ಫಾರೆಸ್ಟ್ ರೈಟ್ ಆ್ಯಕ್ಟ್ 2006ನಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಡಿಸ್ಪ್ಲೇಸ್ಮೆಂಟ್ ಪ್ಲ್ಯಾನನ್ನು ಮಾಡಬಾರ್ದು. ಸೊ ಅವ್ರಿಗೆ ಒಂದು ವೆಲ್ಫೇರಿಸ್ಟಿಕ್ ಅಂತ ಬಂದಾಗ ಒಂದು ಫಂಡನ್ನು ಅಲೋಕೇಶನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ NGT ಡೈರೆಕ್ಷನನ್ನು ನೀಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಎಲ್ಲ ಡೈಮೆನ್ಷನಿಂದ ಥಿಂಕ್ ಮಾಡೋದ್ರ ಮುಖಾಂತರ NGT ಅಪ್ರೂವಲನ್ನು ಕೊಡ್ತಾ ಇದೆ ಅಂತಲೇ ನಾವಿಲ್ಲಿ ಗಮನಿಸ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. ಈವನ್ ಪ್ರಿಲಿಮ್ಸಲ್ಲಿಯೂ ಸಹ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.